ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ದಿನಕ್ಕೊಂದು ತಿರುವು ಪಡಿತಾ ಇರುವ ಹನಿ ಟ್ರ್ಯಾಪ್ ಪ್ರಕರಣ. ಪುರಾವೆ ಇಲ್ಲ ಅಂತಿರೋ ರಾಜಣ್ಣ ಮಾತಿನ ಹಿಂದೆ ಹೈಕಮಾಂಡ್ ಒತ್ತಡ ಇದೆ ಅನ್ನೋ ಗುಸುಗುಸು ಶುರು. ಪಕ್ಷಕ್ಕೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಹುದೆಂಬ ಕಾರಣಕ್ಕೆ ಸೇಫ್ ಗೇಮ್ ಅನ್ನೋ ಚರ್ಚೆ ಬಿರುಸು. ದೆಹಲಿಯಲ್ಲಿ ದಳಪತಿಗಳನ್ನ ಭೇಟಿಯಾದ ಸತೀಶ್ ಜಾರಕಿಹೊಳಿ ತಮ್ಮ ವೇಗಕ್ಕೆ ಬ್ರೇಕ್ ಹಾಕೋ ರಣತಂತ್ರ ಸಿದ್ಧವಾಯ್ತಾ ಅನ್ನೋ ಆತಂಕ. ಅಲರ್ಟ್ ಆದ ಡಿಸಿಎಂ ಡಿಕೆ ಶಿವಕುಮಾರ್. ಭೇಟಿಯ ಬಗ್ಗೆ ಮಾಹಿತಿ ಕಲೆ. ಇವತ್ತು ಮತ್ತೆ ದೆಹಲಿಗೆ ತೆರಳೋದಕ್ಕೆ ಡಿಕೆ ಶಿವಕುಮಾರ್ ಸಜ್ಜು. ಎಐಸಿಸಿ ನಾಯಕರನ್ನ ಭೇಟಿಯಾಗಿ ಹಲವು ವಿಚಾರಗಳ ಬಗ್ಗೆ ದೂರು. ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆಯೂ ಚರ್ಚಿಸೋ ಸಾಧ್ಯತೆ. ಹನಿ ಟ್ರ್ಯಾಪ್ ಹಲ್ಚಲ್. ಸಂವಿಧಾನ ಬದಲಾವಣೆ ಹೇಳಿಕೆ ಸಂಕಷ್ಟ. ಹಲವು ಬೆಳವಣಿಗೆಗಳ ನಡುವೆ ಮಹತ್ವದ ಸಚಿವ ಸಂಪುಟ ಸಭೆ. ಹಾಲಿನ ದರ ಏರಿಕೆ ಬಗ್ಗೆಯೂ ಇವತ್ತೇ ಆಗಬಹುದು ತೀರ್ಮಾನ. ಯತ್ನಾಳ್ಗೆ ಗೇಟ್ ಪಾಸ್ ಕೊಟ್ಟು ಹೈಕಮಾಂಡ್ ಖಡಕ್ ಸಂದೇಶ. ಬಿಜೆಪಿಯಲ್ಲಿ ರೆಬಲ್ ಆಗಲು ಹೊರಟವರೆಲ್ಲ ಈಗ ಥಂಡ. ಮತ್ತೊಂದು ಕಡೆ ಬಂಡಾಯ ಶಾಸಕ ಎಸ್ಟಿ ಸೋಮಶೇಖರ್. ಹೆಬ್ಬಾರ್ಗೂ ಉಚ್ಚಾಟನೆ ಭೀತಿ. ಬಡಿದಾಟಕ್ಕೆ ಬ್ರೇಕ್ ಹಾಕ್ತಾ ಇರುವ ಬಿಜೆಪಿ ಹೈಕಮಾಂಡ್. ವೀರಶೈವ ಲಿಂಗಾಯತ ಸಮಾವೇಶಕ್ಕೆ ಪ್ಲಾನ್. ಶೋಕಾಸ್ ನೋಟಿಸ್ಗೂ ಜಗ್ಗದೆ. ಸಮಾವೇಶ ನಡೆಸಿಯೇ ಸಿದ್ಧ ಅಂತಿರೋ ರೇಣುಕಾಚಾರ್ಯ. 3 ದಿನ ರಜತ್ ವಿನಯ್ ಕಸ್ಟಡಿಗೆ ಪಡೆದು ಪೊಲೀಸರಿಂದ ಕೇಸ್ ಸ್ಟಡಿ. ರೀಲ್ಸ್ನಲ್ಲಿ ಬಳಸಿದ ಮಚ್ಚಿನ ಬಗ್ಗೆ ಇದುವರೆಗೂ ಬಾಯ್ಬಿಡದ ಆರೋಪಿಗಳು. ಒರಿಜಿನಲ್ ಮಚ್ಚು ಸಿಗದೆ ಪೊಲೀಸರಿಗೆ ತಲೆನೋವು. ಬೇಸಿಗೆ ಹಿನ್ನೆಲೆ ಆಹಾರ ಸುರಕ್ಷತಾ ಇಲಾಖೆ ಹೈ ಅಲರ್ಟ್. ಕಲ್ಲಂಗಡಿ, ಗೋಬಿ ಬಳಿಕ ಐಸ್ ಕ್ರೀಂ ಮೇಲೂ ನಿಗಾ. ಬೆಂಗಳೂರಿನ ವಿವಿಧ ಅಂಗಡಿಗಳಲ್ಲಿ ಐಸ್ ಕ್ರೀಂ ಸ್ಯಾಂಪಲ್ಸ್ ಟೆಸ್ಟ್ಗೆ ಕಳುಹಿಸಿರೋ ಇಲಾಖೆ. ನಾಳೆ ಮಂಡನೆಯಾಗಬೇಕಾಗಿದ್ದ ಬಿಬಿಎಂಪಿ ಬಜೆಟ್ ಮುಂದೂಡಿಕೆ. ಶನಿವಾರ ಬೆಳಗ್ಗೆ 11 ಗಂಟೆಗೆ ಆಯವ್ಯಯ ಮಂಡನೆಗೆ ಡೇಟ್ ಫಿಕ್ಸ್. ಬಜೆಟ್ ಮುಂದೂಡಿಕೆಗೆ ಬಿಬಿಎಂಪಿಯಿಂದ ತುರ್ತು ಮಾಹಿತಿ. ಯುಗಾದಿ ಸಮೀಪಿಸ್ತಾ ಇದ್ದಂತೆ ಮತ್ತೆ ಮುನ್ನೆಲೆಗೆ ಬಂದ ಹಲಾಲ್ ಕಟ್ ಜಟಾಪಟಿ. ಮುಸ್ಲಿಂ ಅಂಗಡಿಗಳಿಂದ ಮಾಂಸ ಖರೀದಿಸದಂತೆ ಕರೆ ಕೊಟ್ಟ ಪ್ರಮೋದ್ ಮುತಾಲಿಕ್. ಯುಗಾದಿ ಹಬ್ಬವನ್ನ ಶುದ್ಧವಾಗಿ ಆಚರಣೆ ಮಾಡಿ ಎಂದ ಶ್ರೀರಾಮ ಸೇನೆ ಸಂಸ್ಥಾಪಕ. ಯುಗಾದಿ ಹಬ್ಬಕ್ಕೆ 2,000 ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ. ಊರಿಗೆ ಹೋಗೋರಿಗೆ ಕೆಎಸ್ಆರ್ಟಿಸಿ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಮಾರ್ಚ್ 28ರಿಂದ 30ರವರೆಗೂ ಕಾರ್ಯಾಚರಣೆ. ಮೆಜೆಸ್ಟಿಕ್ನಿಂದ ರಾಜ್ಯದ ವಿವಿಧ ಭಾಗಗಳಿಗೆ ವಿಶೇಷ ಬಸ್ ಓಡಾಟ. ವಿದ್ಯುತ್ ಕಂಬಕ್ಕೆ ಇನೋವಾ ಕಾರು ಡಿಕ್ಕಿ. ಶಾರ್ಟ್ ಸರ್ಕ್ಯೂಟ್ ಆದರೂ ಪ್ರಾಣಾಪಾಯದಿಂದ ಚಾಲಕ ಪಾರು. ಬೆಳಗಾವಿ ಗೋಕಾಕ್ ನಗರದ ಬಸವ ಮಂಟಪ ಬಳಿ ಅಪಘಾತದ ಭಯಾನಕ ದೃಶ್ಯ ಸೆರೆ. ಜೈಲಿಗೆ ಹೋಗಿ ಬಂದರೂ ಬುದ್ಧಿ ಕಲಿಯದ ಎಂಇಎಸ್ ಪುಂಡ. ಜೈಲಿಂದ ಹೊರಬಂದು ಜೈ ಮಹಾರಾಷ್ಟ್ರ ಅಂತ ಶುಭಂ ಶೆಳ್ಕೆ ಹೇಳಿಕೆ. ಭಾವನಾತ್ಮಕ ಮಾತಿನ ವಿಡಿಯೋ ರಿಲೀಸ್ ಮಾಡಿ ಮರಾಠಿ ಭಾಷಿಕರ ಪ್ರಚೋದಿಸಲು ಶುಭಂ ಯತ್ನ. ಐಎಎಸ್ ಅಧಿಕಾರಿ ಹೆಸರಲ್ಲಿ ಅವಿವಾಹಿತರಿಗೆ ಧೋಕಾ. ಮದುವೆಯಾಗದ ವಿಚ್ಛೇದನ ಪಡೆದ ಹೆಣ್ಮಕ್ಳೇ ಟಾರ್ಗೆಟ್. ಕೆಲಸ ಮಾಡ್ತಿದ್ದ ಮಹಿಳೆಯರನ್ನ ನಂಬಿಸಿ ವಂಚಿಸ್ತಾನೆ ಈ ನಲ್ಲಪಟ್ಟಿ ಜೀವನ್ ಕುಮಾರ್. ಫ್ಲಾಟ್ ಖರೀದಿ ಮಾಡೋರೆ ಎಚ್ಚರ. ಸೈಟ್ ಕೊಡೋದು ಒಬ್ಬ, ಅದನ್ನ ರಿಜಿಸ್ಟರ್ ಮಾಡಿಕೊಳ್ಳೋಕೆ ಇನ್ನೊಬ್ಬ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲೊಂದು ಹೆಚ್ಚಾಯಿತು ಸೈಟ್ ವಂಚನೆ ಪ್ರಕರಣ. ಇವತ್ತು ಶಿವಜ್ಯೋತಿ ಲೇಔಟ್ನ ಮೋಸದ ಕಥೆ ಇದು. ಅಬ್ಬರದ ಮಳೆಗೆ ಜಲಾವೃತಗೊಂಡ ಶಾಲೆ. ಬುಲೆರೋ ವಾಹನದ ಮೂಲಕ ಶಾಲಾ ಮಕ್ಕಳ ರವಾನೆ. ಧಾರವಾಡದ ಕಲಘಟಕಿಯಲ್ಲಿ ಮಕ್ಕಳ ಪರದಾಟ. ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಸಸ್ಯಾಹಾರಿ ಮೊಸಳೆ ಪ್ರತ್ಯಕ್ಷ. ಮೀನು ತಿನ್ನಲ್ಲ, ಮಾಂಸಾಹಾರ ಇದಲ್ಲ. ಭಕ್ತರು ನೀಡೋ ಸಸ್ಯಾಹಾರವೇ ಇದರ ಭೋಜನ. ಭಕ್ತರಲ್ಲಿ ಅಚ್ಚರಿ. ದೇಶದ ಜನರಿಗೆ ಸಿಹಿ ಸುದ್ದಿ ನೀಡಿದ ಕೇಂದ್ರ ಗೃಹ ಸಚಿವ. ಓಲಾ ಉಬರ್ ರೀತಿ ಶೀಘ್ರದಲ್ಲೇ ಸಹಕಾರಿ ಟ್ಯಾಕ್ಸಿ ಸೇವೆ ಆರಂಭ. ಲೋಕಸಭೆಯಲ್ಲಿ ಘೋಷಣೆ ಮಾಡಿದ ಕೇಂದ್ರ ಸಚಿವ ಅಮಿತ್ ಶಾ. ದಕ್ಷಿಣ ಕೊರಿಯಾದ ಆಗ್ನೇಯ ಭಾಗದಲ್ಲಿ ಭೀಕರ ಕಾಡ್ಗಿಚ್ಚು. 24 ಮಂದಿ ಸಾವು, 27,000 ಜನರ ಸ್ಥಳಾಂತರ. ಐತಿಹಾಸಿಕ ಗೌನ್ಸಾ ದೇವಾಲಯ ಸೇರಿದಂತೆ ನೂರಾರು ಕಟ್ಟಡಗಳು ಭಸ್ಮ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.